ಶ್ರೀ ಗುರುಭ್ಯೋ ನಮಃ. ಚಿಂತನ ಮುಂಜಾವು ಸೇವೆ ಮತ್ತು ಸಾಧನೆ. ಇದನ್ನು ಬರೆದಿರುವವರು ಶ್ವಾಸಗುರು ಶ್ರೀ ವಚನಾನಂದ ಸ್ವಾಮಿಗಳು, ಶ್ವಾಸಯೋಗ ಪೀಠ. ಕರಣಿ ಔರ್ ಸ್ಮರಣಿ ಸಾತ್ ಸಾತ್ ಎಂಬ ಕಬೀರದಾಸರ ವಾಣಿಯು ಅತ್ಯಂತ ಮಹತ್ವಪೂರ್ಣವಾದದ್ದು. ಅವರು ಹೇಳುತ್ತಾರೆ, ಕಾರ್ಯ ಮತ್ತು ಜಪ ಏಕಕಾಲಕ್ಕೆ ನಡೆಯುತ್ತಿರಬೇಕು. ನಮ್ಮ ಮನಸ್ಸು ಯಾವಾಗಲೂ ಭಗವಂತನ ಸ್ಮರಣೆಯಲ್ಲಿ ಲೀನವಾಗಿರಬೇಕು. ಆದರೆ ನಮ್ಮ ಕೈಗಳು ಭಗವಂತನ ಕೆಲಸವನ್ನು ಮಾಡುತ್ತಿರಬೇಕು. ಜನರು ಆಧ್ಯಾತ್ಮಿಕವಾಗಿರಲು ಅಥವಾ ದೇವರೊಂದಿಗೆ ಇರಲು ಹಿಮಾಲಯದಲ್ಲಿ ಕಮಲದ ಭಂಗಿಯಲ್ಲಿ ಕುಳಿತುಕೊಳ್ಳಬೇಕು ಜನರು ಭಾವಿಸುತ್ತಾರೆ. ಅದು ಹಾಗಲ್ಲ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಕರ್ಮಯೋಗದ ಬಗ್ಗೆ ನಿಮ್ಮ ಕರ್ತವ್ಯವನ್ನು ಮಾಡುವ ಮೂಲಕ ದೇವರ ಸೇವೆ ಮಾಡುವ ಬಗ್ಗೆ ವಿವರಿಸಿದ್ದಾನೆ. ಬುದ್ಧ, ಮಹಾವೀರ, ಪತಂಜಲಿ, ಋಷಿಮುನಿ, ಸಾಧು ಸಂತರು ಆರಂಭದಲ್ಲಿ ಏಕಾಂಗಿಯಾಗಿ ಹಿಮಾಲಯಕ್ಕೆ ಹೋಗಿ ಗವಿಗುಹೆಗಳಲ್ಲಿ ಕುಳಿತು ತಪಸ್ಸನ್ನಾಚರಿಸಿದರು ಮತ್ತು ಸಾಕ್ಷಾತ್ಕಾರವನ್ನು ಪಡೆದರು. ತದನಂತರದಲ್ಲಿ ತಮ್ಮ ಸಾಧನೆ, ಸಿದ್ಧಿ, ತಪಸ್ಸಿನ ಪ್ರತಿಫಲವನ್ನು ಸಮಾಜಕ್ಕೆ ಹಂಚಿದರು. ಅವರ ಸಾಧನಾ ಶಕ್ತಿಯ ಕಂಪನಗಳು ಜಾಗತಿಕವಾಗಿ ಅಗಾಧವಾದ ಪರಿಣಾಮ ಬೀರಿದವು. ನಮ್ಮ ಪ್ರಾರ್ಥನೆಯೊಂದರಲ್ಲಿ ಮುಖಮೇ ಹೋ ರಾಮ ನಾಮ ರಾಮ ಸೇವಾ ಹಾತೆ ಮೇ ಎಂದು ಅದು ಹೇಳುತ್ತದೆ. ಇದರರ್ಥ ಭಗವಂತನ ಹೆಸರನ್ನು ನಿಮ್ಮ ತುಟಿಗಳಲ್ಲಿ ಇರಿಸಿ ಮತ್ತು ಭಗವಂತನ ಸೇವೆಯನ್ನು ನಿಮ್ಮ ಕೈಯಲ್ಲೇ ಇರಿಸಿ. ನಿಮ್ಮ ಆಂತರಿಕ ಪ್ರಪಂಚವು ಆತನ ಮೇಲಿನ ಭಕ್ತಿಯಿಂದ ತುಂಬಿರಲಿ ಮತ್ತು ನಿಮ್ಮ ಹೊರಗಿನ ಕಾರ್ಯಕ್ಷಮತೆಯ ಪರಿಪೂರ್ಣ ಕೆಲಸ ಮಾತ್ರ ಪರಿಪೂರ್ಣ ಸೇವೆಯಿಂದ ತುಂಬಿರಲಿ. 40 ವರ್ಷಗಳ ಕಾಲ ಧ್ಯಾನ ಮಾಡುತ್ತಿದ್ದ ವ್ಯಕ್ತಿಯ ಬಗ್ಗೆ ಕಥೆಯನ್ನು ನಾನು ಕೇಳಿದ್ದೇನೆ. ಅದು ಹೀಗಿದೆ. 40 ವರ್ಷಗಳ ಕಾಲ ನಡೆಸಿದ ತಪಸ್ಸಿನಿಂದ ಅವನಿಗೊಂದು ವಿಶಿಷ್ಟ ಶಕ್ತಿ ಪ್ರಾಪ್ತವಾಗಿತ್ತು. ಅದೇನೆಂದರೆ ಅವನು ನೀರಿನ ಮೇಲೆ ನಡೆಯಲು ಬಲ್ಲವನಾಗಿದ್ದ. ಜನ ಅವನನ್ನು ಪವಾಡ ಪುರುಷನೆಂದು ಭಾವಿಸಿದ್ದರು, ಗೌರವಿಸುತ್ತಿದ್ದರು. ಆತನೊಮ್ಮೆ ನದಿಯ ನೀರಿನ ಮೇಲೆ ಬರಿಗಾಲಿನಲ್ಲಿ ತೇಲಿದಂತೆ ನಡೆದು ನದಿಯನ್ನು ದಾಟಿದನಂತೆ. ಯಾರೋ ಒಬ್ಬರು ಈ ವಿಷಯವನ್ನು ಶ್ರೀರಾಮಕೃಷ್ಣ ಪರಮಹಂಸರ ಎದುರು ಹೇಳಿದರಂತೆ. ಆಗ ಅವರು ನೀಡಿದ ಉತ್ತರ ವಿಶಿಷ್ಟವಾಗಿತ್ತು. ಅದೇಕೆ ಆ ವಿದ್ಯೆಯನ್ನು ಕಲಿಯಲು ಅವನು 40 ವರ್ಷ ತಪಸ್ಸು ಮಾಡಬೇಕಾಗಿತ್ತು? ಕೇವಲ 4 ಆಣೆ ಕೊಟ್ಟರೆ ಅಂಬಿಗನು ತನ್ನ ದೋಣಿಯಲ್ಲಿ ಆತನನ್ನು ಕೂರಿಸಿಕೊಂಡು ಸುರಕ್ಷಿತವಾಗಿ ನದಿಯನ್ನು ದಾಟಿಸುತ್ತಿದ್ದ ಅಲ್ಲವೇ? ಅದೇ 40 ವರ್ಷಗಳ ಅಮೂಲ್ಯ ಕಾಲವನ್ನು ಸಮಾಜದ ಉಪಕಾರಕ್ಕೆ ಮೀಸಲಾಗಿಡಬಹುದಾಗಿತ್ತಲ್ಲವೇ? ಅಂದರೆ ಇದರ ತಾತ್ಪರ್ಯ, ನಮ್ಮ ಜೀವನದಲ್ಲಿ ಭಕ್ತಿ ಮತ್ತು ಸೇವೆ ಎರಡೂ ಇರಬೇಕು. ಇವೆರಡನ್ನು ಹೊಂದಿದ್ದ ವ್ಯಕ್ತಿ ಮಾತ್ರ ತನ್ನ ಜೀವನದಲ್ಲಿ ಪರಿಪೂರ್ಣ ಸಾರ್ಥಕ ಬದುಕು ಹೊಂದಲು ಸಾಧ್ಯ. ಕೆಲವರು ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಸಾಧನೆಗಳನ್ನೇ ಮಾಡುತ್ತಾರೆ, ಆದರೆ ನಿತ್ಯ ಜೀವನದಲ್ಲಿ ಆ ಸಾಧನೆಯ ಸಮನ್ವಯವನ್ನು ಸಾಧಿಸಲು ಸೋಲುತ್ತಾರೆ. ವೈಯಕ್ತಿಕ ಸಾಧನೆಗಳು ಶ್ರೇಷ್ಠವೇ ಸರಿ, ಆದರೆ ಅವು ಸಮಾಜಮುಖಿಯಾದಾಗ ಮಾತ್ರ ಅವು ಇನ್ನಷ್ಟು ಮಹತ್ವವಾಗುತ್ತದೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು. ಧನ್ಯವಾದಾಃ.